ಸಮಾಜ ಸೇವಕರು ಆಗಿರುವಂತಹ ಮುನೇಶ್ ಸರ್ ಅವರೇ, ನಮ್ಮ BRC ಕೋರ್ಡಿನೇಟರ್ ಸೋಮೇಶ್ ಸರ್ ಅವರೇ, ವೆಂಕಟಗಿರಿ ಅವರೇ, ಫೈಜುಲ್ ಅವರೇ, ಆನಂದ್ ಅವರೇ, ಜಗದೀಶ್ ಅವರೇ, TP ಅವರೇ, ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯಲ್ಲಿ ನಮ್ಮೆಲ್ಲ ECUಗಳೇ, ಎಲ್ಲ ಸಹಶಿಕ್ಷಣ ಮಿತ್ರರೇ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಎಲ್ಲ ವಿದ್ಯಾರ್ಥಿನಿಯರೇ, ಜಾಸ್ತಿ ಹೊತ್ತು ಮತ್ತೆ ಪತ್ರಿಕಾ ಮಾಧ್ಯಮದವರೇ, ಇಂಥ ಕಾರ್ಯಕ್ರಮಗಳು ನಾವು ಈ ಕಾರ್ಯಕ್ರಮದ ಉದ್ದೇಶ ಶೈಕ್ಷಣಿಕ ಮಟ್ಟ ಸುಧಾರಣೆ ಆಗಬೇಕು. ಶಿಕ್ಷಣ ಅನ್ನೋದು ಎಲ್ಲಾ ರಂಗಗಳ ಅಭಿವೃದ್ಧಿಗೆ ಮೂಲ ಆಗಿರುತ್ತೆ ಶಿಕ್ಷಣ. ಇದಕ್ಕೆ ನಾವು ಒತ್ತು ಕೊಟ್ಟಿದ್ದೆ ಆದ್ರೆ ನಮ್ಮ ಭಾರತ ದೇಶ ಯಾವುದೋ ಒಂದು ಲೆವೆಲ್ಗೆ ಹೊರಟೋಗುತ್ತೆ. ಇತ್ತೀಚೆಗೆ ಸಾಕಷ್ಟು ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಸಾಮಾಜಿಕ ಹೊಣೆಗಾರಿಕೆ ಹೊತ್ತು CSR ಫಂಡ್ಸು, ಅದು ಅವರ ವೈಯಕ್ತಿಕ, ನಮ್ಮ ಮುನೇಶ್ವರಂತೂ ಅವರ ವೈಯಕ್ತಿಕ ಏನೋ ಒಂದು ಬಡವರಿಗೆ ಸಹಾಯ ಮಾಡಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು, ಈ ನನ್ನ ತಾಲೂಕಲ್ಲಿರುವ ಮಕ್ಕಳ ಶೈಕ್ಷಣಿಕ ಮಟ್ಟ ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪ್ರತಿಭಾ ಕಾಲೇಜಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಇನ್ನು ಅನೇಕ ಶಾಲೆಗಳಲ್ಲಿ ಅನೇಕ ದಾನಗಳನ್ನು ಕೊಟ್ಟಿದ್ದಾರೆ. ಇದು ಸಮಯದ ಅಭಾವ, ಯಾಕಂದ್ರೆ ಇಷ್ಟು ಜನ ನಾವು ವರ್ಕ್ ಅಲ್ಲೇ ಇರ್ಬೇಕಾಗತ್ತೆ, ವರ್ಕ್ ಬೇಗ ಹೋಗ್ಬೇಕಾದ್ರಿಂದ ಇದು ಒಳ್ಳೆ ಕಾರ್ಯಕ್ರಮ. ಇದು ಅವರಿಗೆ ನೆಕ್ ಮೂಮೆಂಟ್, ಇವಾಗ ಪರೀಕ್ಷೆ ಸಮಯ ಏನ್ ಬೇಕು ಸರ್ ಅಂತ ಕೇಳೋದು. ನಾವು ಅವರನ್ನು ಒಂದೇ ಕೇಳಿದ್ದು, ಬಡ ಮಕ್ಕಳಿದ್ದಾರೆ, ನಮ್ಮ ಸರ್ಕಾರಿ ಶಾಲೆಗಳ ಬಡ ಮಕ್ಕಳಿದ್ದಾರೆ, ಅವರಿಗೆ ಈ ಟೈಮಲ್ಲಿ ವರ್ಕ್ ಶೀಟ್ಸ್ ಕೊಟ್ರೆ ಬಹಳ ಅನುಕೂಲ ಆಗ್ತದೆ, ರಿಸಲ್ಟ್ಗೆ ಪೂರಕ ಆಗ್ತದೆ ಅಂತ ಕೇಳ್ಕೊಂಡಾಗ ಅವರು ಮನಸ್ಸಂತೋಷದಿಂದ ಒಪ್ಪಿ, ಸರ್ ಎಷ್ಟು ಬೇಕು ಸರ್ ಅಂತ ಹೇಳೋದು. ಹಾಗೆ 2 ಟನ್ ಬೇಕು ಅಂದ್ವಿ, 2 ಟನ್ ಆ ರೀತಿ ಅವರನ್ನು ಒದಗಿಸ್ಕೊಟ್ಟಿದ್ದಾರೆ. ಬಹಳ ಸಂತೋಷದ ವಿಚಾರ. ಇದನ್ನೆಲ್ಲ ತಾಲೂಕೆಲ್ಲ ಹಂಚ್ತೀವಿ, ಎಲ್ಲಾ ಶಾಲೆಗಳು ಕೂಡ ಹಂಚಿಕೆ ಆಗತ್ತೆ, ಎಲ್ಲಾ ತಾಲೂಕು ಕೂಡ ಹಂಚಿಕೆ ಆಗತ್ತೆ. ಬಾಲಕರ ಕಾಲೇಜವರ ಲಕ್ಷ್ಮೀ ಸರ್ ಅವರು ಮತ್ತು ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಇಂಥ ದಾನಿಗಳು ಮುಂದೆ ಬರಬೇಕು. ನಮ್ಮ ಮುನೇಶ್ವರಂತಹ ಸಹೃದಯಿಗಳು ಸಾಕಷ್ಟು ಜನ ಮುಂದೆ ಬರಬೇಕು. ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕು. ಶೈಕ್ಷಣಿಕವಾಗಿ ಸಹಾಯ ಮಾಡಿದಾಗ ನಮ್ಮ ಮಕ್ಕಳ ಎಲ್ಲ ಅಭಿವೃದ್ಧಿ ಕೂಡ ಆಗ್ತದೆ ಅಂತ ಹೇಳ್ತಾ, ಎಲ್ಲರ ಮನೆಗಳು ಕೂಡ ಉದ್ಧಾರ ಆಗ್ತದೆ ಅಂತ ಹೇಳ್ತಾ, ಅವರಿಗೆ ಅವರ ಟ್ರಸ್ಟ್ಗೆ ಇನ್ನೂ ಆರ್ಥಿಕ ಬಲ ಸಾಕಷ್ಟು ಬರಲಿ, ಆಗ ಅವರ ಟ್ರಸ್ಟ್ ಬಹಳ ಉತ್ಸಾಹ ಸ್ಥಿತಿಗೆ ಹೋಗ್ಲಿ. ಇಂಥ ಕೈಗಳಿಂದ ದಾನ ಮಾಡಿದ್ರೆ ಕೈಗಳು ಕಲ್ಪವೃಕ್ಷ ಆಗ್ತದೆ. ಅವರ ಆರೋಗ್ಯ, ಆಯಸ್ಸು, ಅವರ ಕುಟುಂಬ ಬಳಗ ಎಲ್ಲವೂ ಕೂಡ ಆಯಸ್ಸು ಆರೋಗ್ಯದಿಂದ ಇರ್ಲಿ ಅಂತ ಹಾರೈಸ್ತಾ, ಇದಕ್ಕೆ ಕೈ ಜೋಡಿಸಿರುವಂತ ನಮ್ಮೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಹೈಸ್ಕೂಲ್ ಸಂಘದ ಎಲ್ಲ ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಉರ್ದು ಶಾಲೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಕೈ ಬಲಪಡಿಸಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ನಮ್ಮ BRC ಕೋಆರ್ಡಿನೇಟರ್ ಆಗಿರ್ಬೋದು, ಎಲ್ಲರೂ ಕೂಡ ಮಗದೊಮ್ಮೆ ಹೊಂದಿಸ್ತಾ, ಸಮಯದ ಅಭಾವದಿಂದ ಇದು ಒಳ್ಳೆ ಕಾರ್ಯಕ್ರಮ, ಇದಕ್ಕೆ ಹಂಚಿಕೆ ಮಾಡ್ತೀವಿ. ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಯಾವ ಶಾಲೆಗೆ ಎಷ್ಟು ಹಂಚ್ಬೋದು ಕ್ಯಾಲ್ಕುಲೇಷನ್ ಮಾಡಿ ಹಂಚ್ತೀವಿ. ವರ್ಕ್ ಶೀಟ್ ದಯವಿಟ್ಟು ಇದನ್ನು ವಿದ್ಯಾರ್ಥಿಗಳು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ತಕ್ಷಣ ಅದಕ್ಕೆ ಕಾರ್ಯರೂಪಕ್ಕೆ ತಂದು ನಿಮ್ಗೆ ಟೆಸ್ಟ್ಗಳು ಬರೆಯುವಾಗ ಟೆಸ್ಟ್ ಪೇಪರ್ ಆಗಿ ಬಳಸ್ಕೋಬಹುದು, ಮ್ಯಾಥ್ಸ್ ವರ್ಕ್ ಶೀಟ್ ಆಗಿ ಬಳಸ್ಕೋಬಹುದು, ಸೈನ್ಸ್ ಚಿತ್ರಗಳು ಬಳಸ್ಕೋಬಹುದು, ಸೋಷಿಯಲ್ ಮ್ಯಾಪ್ಸ್ ಬಳಸ್ಕೋಬಹುದು, ಮ್ಯಾಪ್ಸ್ ಬರೆಯೋದಕ್ಕೆ ಬಳಸ್ಕೋಬಹುದು.
ಈ ರೀತಿ ಅನೇಕ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಬರೆಯೋಕೆ ಎಲ್ಲದಕ್ಕೂ ಕೂಡ ಎಲ್ಲಾ ಸಬ್ಜೆಕ್ಟ್ಗೂ ಕನ್ನಡ ಯಾವುದೇ ಆಗಿರ್ಬೋದು ಎಲ್ಲಾ ಸಬ್ಜೆಕ್ಟ್ಗೂ ನೀವು ಬಳಸ್ಕೊಂಡು ನೀವು 10th ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಉತ್ತಮ ಫಲಿತಾಂಶಕ್ಕೆ ಅನುಕೂಲ ಮಾಡಬೇಕು ಅಂತ ನಮ್ಮ ಬಾಲಕಿಯರ ಮತ್ತು ಬಾಲಕರ ಪ್ರೌಢಶಾಲೆಗಳಿಗೆ ಪ್ರಾಂಶುಪಾಲರನ್ನು ವಿನಂತಿಸ್ಕೊಳ್ತಾ ಉಪ ಪ್ರಾಂಶುಪಾಲರನ್ನು ಅವನು ಪಾಲಿಸ್ಕೊಳ್ತಾ ಇಲ್ಲಿ ರಿಸಲ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಆಗಿದೆ. ಗರ್ಲ್ಸ್ ಕಾಲೇಜ್ ಮತ್ತು ಬಾಯ್ಸ್ ಕಾಲೇಜ್ ಫಸ್ಟ್ ಇದು ಸುಧಾರಿಸಬೇಕು. ಬಹಳ ಒಳ್ಳೆ ಅಂದ್ರೆ ನೀವೆಲ್ಲ ಮಾದರಿ ಆಗಬೇಕು, ತಾಲೂಕಿಗೆ ಮಾದರಿ ಆಗಬೇಕು ಅಂತ ಕೋರ್ಕೊಳ್ತಾ ಇದೇ ರೀತಿ ನಮ್ಮ ಮುಲ್ಬಾಗಿಲಿನ ಎಲ್ಲಾ ಶಾಲೆಗಳ ಶೈಕ್ಷಣಿಕ ಮಟ್ಟ ಉತ್ತಮವಾಗ್ಲಿ. ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಅನುದಾನ ರಹಿತ ಆಗಿರ್ಬೋದು, ಎಲ್ಲಾ ಶಾಲೆಗಳ ಮಕ್ಕಳು ಕೂಡ ಶೈಕ್ಷಣಿಕವಾಗಿ ಮುಂದುವರಿಯಲಿ, ಒಳ್ಳೆಯ ಉತ್ಸಾಹ ಸ್ಥಿತಿಗೆ ಹೋಗ್ಲಿ. ಮುಲ್ಬಾಗಿಲು ತಾಲೂಕು ಒಳ್ಳೆಯ ತಾಲೂಕಾಗಿ ಶೈಕ್ಷಣಿಕವಾಗಿ ಎಲ್ಲಾ ರಂಗಗಳಲ್ಲೂ ಬೆಳೀಲಿ ಅಂತ ಆಶಿಸ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಿದ್ದ ನಮ್ಮ ಎಲ್ಲ ತಂಡಕ್ಕೂ ನಮ್ಮ ಮತ್ತೆ ಭುವನೇಶ್ವರ್ಗೂ ಧನ್ಯವಾದಗಳು ಅರ್ಪಿಸ್ತಾ ನನ್ನ 2 ಮಾತುಗಳು ಮುಕ್ತಾಯ ಮಾಡ್ತೇನೆ.